ಎಲೆಕ್ಟ್ರಿಕ್ ಈಗಂತೂ ಎಲ್ಲದೂ ಎಲೆಕ್ಟ್ರಿಕ್ಕು. ಲಕ್ಸುರಿ ಕಾರ್ಗಳಲ್ಲೂ ಎಲೆಕ್ಟ್ರಿಕ್ಕು, ಎಸ್ಪೆಷಲಿ ಒಂದು ಜರ್ಮನ್ ಬ್ರ್ಯಾಂಡಿಂದು ಲಕ್ಸುರಿ SUV ಒಳ್ಳೆ ಸೇಲ್ಸ್ ಇದೆ. ಆದರೆ ಇವತ್ತು ನಮ್ಮ ಹತ್ರ ಇರೋದು ಇನ್ನೊಂದು ಜರ್ಮನ್ ಆಟೋಮೇಕರ್ ಮರ್ಸಿಡೀಸ್ ಅವರ ಹೊಸ CLA 250+. ಇದೊಂದು ಎಲೆಕ್ಟ್ರಿಕ್ ಅಂದರೆ ನಂಬ್ತೀರಾ, ನೋಡೋಕ್ಕೆ ಸಗದಾಗಿದೆ ಅಲ್ಲ. ಇದಕ್ಕೂ ಕೂಡ ಹೈ ಪೊಟೆನ್ಷಿಯಲ್ ಇದೆ, ಹೈಯೆಸ್ಟ್ ಆರ್ ಬೆಸ್ಟ್ ಸೆಲ್ಲಿಂಗ್ ಲಕ್ಸುರಿ EV ಆಗೋಕ್ಕೆ. ಈ ಕಾರ್ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಕನ್ನಡದಲ್ಲಿ ಪೂರ್ತಿ ತಿಳಿಸ್ಕೊಡ್ತೀನಿ. ಫ್ಲೈವೀಲ್ ಕನ್ನಡಗೆ ಸುಸ್ವಾಗತ. ನಾನು ಶ್ರೀಕಾಂತ್. ಈಗ ಇದರ ಆರ್ಕಿಟೆಕ್ಚರ್ ಬಗ್ಗೆ ಮಾತಾಡೋಣ. ಯಾಕಂದರೆ ಇದೊಂದು ಹೊಸ ಪ್ಲ್ಯಾಟ್ಫಾರ್ಮ್, MMA ಅಂತ ಕರೀತಾರೆ. MMA ಅಂದರೆ ಮಿಕ್ಸ್ಡ್ ಮಾರ್ಷಲ್ ಆರ್ಟ್ಸ್ ಅಲ್ಲ, ಇದು ಮರ್ಸಿಡೀಸ್ ಅವರ ಮಾಡ್ಯುಲರ್ ಆರ್ಕಿಟೆಕ್ಚರ್. ಇದೊಂದು ತುಂಬ ಫ್ಲೆಕ್ಸಿಬಲ್ ಆರ್ಕಿಟೆಕ್ಚರ್. ಇದು ಮೇಜರಾಗಿ ಫೋಕಸ್ ಆಗಿರೋದು ಎಲೆಕ್ಟ್ರಿಕ್ ವೆಹಿಕಲ್ಸ್ಗೋಸ್ಕರ ಈ ಥರ. ಆದರೆ ಇದನ್ನು ಐಸಿಗೂ ಕೂಡ ಯೂಸ್ ಮಾಡ್ಬೋದು ಅಂತ ಹೇಳ್ತಾರೆ. ಇದರದ್ದೇ ಇನ್ನೂ ವರ್ಷನ್ಸ್ ಎಲ್ಲ ಬರ್ತಾ ಇದೆ. ಬಟ್ ಇದಕ್ಕೆ ಫೋಕಸ್ ಮಾಡೋದಾದರೆ ಇದೊಂದು ಸೆಡ್ಯಾನ್, ವೆರಿ ಕ್ಲೀನ್ ಲುಕಿಂಗ್ ಸೆಡ್ಯಾನ್. ಈ ಸ್ವೂಪಿಂಗ್ ರೂಫ್ ಲೈನ್ ನೋಡಿ ಸಖತ್ತಾಗಿ ಕಾಣುತ್ತೆ, ನೋಡೋಕ್ಕೂ ತುಂಬಾ ಪ್ರಪೋರ್ಷನೇಟ್ ಆಗಿದೆ. ನಾವು ಮರ್ಸಿಡೀಸ್ ಅವರ ದೊಡ್ಡ ಗಾಡಿಗಳು ನೋಡಿದ್ವಿ ಸೆಡ್ಯಾನ್ಸು, ಅದು ಎಲೆಕ್ಟ್ರಿಕ್ಕು EQS ಅಂಥದ್ದು. ಅದಕ್ಕಿಂತ ಚೆನ್ನಾಗಿ ಈ ಗಾಡಿ ಕಾಣುತ್ತೆ ಅನ್ನೋ ನನ್ನ ಅಭಿಪ್ರಾಯ. ಎಸ್ಪೆಷಲಿ ಈ ಕಲರ್ ಜೊತೆ, ಒಂದು ಬ್ಲೂ, ಒಂದು ರೆಡ್, ವೈಟ್, ಬ್ಲ್ಯಾಕ್ ಹಾಗೂ ಇನ್ನೊಂದು ಗ್ರೇ ಕೂಡ ಇದೆ. ರೆಡ್ಡು ಮತ್ತು ಗ್ರೇ ಇವರ ಮ್ಯಾನುಫ್ಯಾಕ್ಚರ್ ಸೀರೀಸ್ದು, ಸೊ ಒಂಥರ ಸ್ಪೆಷಲ್ ಕಲರ್ಸು. ಆಮೇಲೆ ಈ ಗಾಡಿ AMG ಲೈನ್ ಕೂಡ, ಸೊ ನೀವು ಆ AMG ಲೈನ್ಸ್ ಎಲ್ಲ ಅಲ್ಲಿ ನೋಡ್ತೀರಾ. ಈ ಆರ್ಕಿಟೆಕ್ಚರು ತುಂಬಾ ಯುನೀಕ್ ಆಗಿದೆ. ಇದರಿಂದ ಒಳಗಡೆ ಹೇಗೆ ಸ್ಪೇಸ್ ಓಪನ್ ಅಪ್ ಆಗುತ್ತೆ ಹಾಗೂ ಈ ಗಾಡಿಯ ಎಫಿಷಿಯನ್ಸಿ ಹೇಗೆ ಜಾಸ್ತಿ ಮಾಡುತ್ತೆ ಹೇಳ್ತೀನಿ. ಈಗ ನಿಮ್ಗೊಂದು ಜಸ್ಟ್ ಹಿಂಟು, ಈ ಗಾಡಿ ರೇಂಜ್ ಎಷ್ಟು ಗೊತ್ತಾ? 792 ಕಿಲೋಮೀಟರು. ಇದು ಕ್ಲೇಮ್ ನಂಬರ್ಸು. ಸೊ ಡ್ರೈವ್ ಮಾಡಬೇಕಾದ್ರೆ ರಿಯಲಿಸ್ಟಿಕ್ಕಾಗಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅದೆಲ್ಲ ಹೇಳ್ತೀನಿ. ಲೆಟ್ಸ್ ಗೆಟ್ ದ ಫ್ರಂಟ್ ಆಫ್ ದ ಕಾರ್. ಫ್ರಂಟ್ ಡಿಸೈನ್ ಬಗ್ಗೆ ಮಾತಾಡೋದಾದರೆ, ನಿಮ್ಗೆ EQS ಗಾಡಿಗಳು ಏನೇನು ನೋಡಿದ್ದೀರಾ ಅದೇ ಥರ ಇದೆ, ಸ್ವಲ್ಪ EQS EQ ಈ ಥರ. ಆದರೆ ಈ ಕಲರಲ್ಲಿ ಚೆನ್ನಾಗಿ ಕಾಣುತ್ತೆ. ಸಿಮಿಲರ್ ಡಿಸೈನ್. ಇದೊಂದು ಬಲ್ಜ್ ಹೆಡ್ ಲ್ಯಾಂಪ್ ಬರುತ್ತೆ, ನೋಡೋಕ್ಕೆ ಚೆನ್ನಾಗಿದೆ. ಕನೆಕ್ಟೆಡ್ LED DRL ಇದೆ. ಆದರೆ ಮಜವಾದ ವಿಷಯ, ನನಗೆ ಇಷ್ಟ ಆಗದೇ ಇರೋ ವಿಷಯ, 142 ಇಲ್ಯುಮಿನೇಟೆಡ್ 3-pointed ಸ್ಟಾರ್ ಇದೆ ಗ್ರಿಲ್ಲಲ್ಲಿ. ಪಿಯಾನೋ ಬ್ಲ್ಯಾಕ್ ಫಿನಿಶು. ಇದು ರಾತ್ರಿ ಫುಲ್ ಲೈಟಪ್ ಆಗಿದ್ದು ಸಖತ್ತಾಗಿ ಕಾಣುತ್ತೆ. ಆದರೆ ಐ ಆಮ್ ನಾಟ್ ಅ ಬಿಗ್ ಫ್ಯಾನ್. ನಿಮ್ಗೇನು ಅನಿಸುತ್ತೆ ಕೆಳಗಡೆ ಕಾಮೆಂಟ್ಸಲ್ಲಿ ತಿಳಿಸಿ. ಅದು ಬಿಟ್ಟರೆ ನೀವು ಈ AMG ಲೈನ್ ಡಿಸೈನ್ ಇಲ್ಲೂ ಕೂಡ ನೋಡ್ತೀರಾ. ವೀಲ್ಸ್ ಬಿಟ್ಟು ನಿಮಗೆ ಫ್ರಂಟ್ ಲಿಪ್ಪಲ್ಲೆಲ್ಲ ಆ AMG ಎಲಿಮೆಂಟ್ಸ್ ಕಂಡು ಬರುತ್ತೆ. ಅದು ಬಿಟ್ಟರೆ ಡಿಸೈನ್ ವೆರಿ ಸಿಂಪಲಿಸ್ಟಿಕ್ ಆಗೂ ಇದೆ ಆ್ಯಂಡ್ ಟೈಮ್ಲೆಸ್ ಆಗೂ ಇದೆ ಅಂತ ಹೇಳ್ತೀನಿ. ಎಕ್ಸೆಪ್ಟ್ ಫಾರ್ ದ ಗ್ರಿಲ್, ಐ ಆಮ್ ನಾಟ್ ಅ ಬಿಗ್ ಫ್ಯಾನ್. ಇದು ಇದರ ಫ್ರಂಟ್ ಡಿಸೈನ್. ರೇರು ಕೂಡ ಕ್ವಿಕ್ಕಾಗಿ ನೋಡೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಬಾನೆಟ್ ಒಳಗೆ ಏನಿದೆ ಹೇಳ್ತೀನಿ. ಮೊದಲನೇ ಬಾರಿಗೆ ಒಂದು ಮರ್ಸಿಡೀಸ್ ಕಾರಲ್ಲಿ 90 ವರ್ಷ ಆದಮೇಲೆ 130 ಅಂತ ಅವ್ರದ್ದೊಂದು ಹಳೆ ಕಾರ್ ಇತ್ತು. ಅದಾದಮೇಲೆ ಫಸ್ಟ್ ಟೈಮ್ ಇದರಲ್ಲೊಂದು ಫ್ರಂಕ್ ಬರುತ್ತೆ. ಅದು 100 ಲೀಟರ್. ಸೊ ಡೀಸೆಂಟ್ ಸ್ಟೋರೇಜ್ ಕೂಡ ಇದೆ. ಒಂದು ಕ್ಯಾಬಿನ್ ಲಗೇಜ್ ಈಸಿಯಾಗಿ ಫಿಟ್ ಆಗುತ್ತೆ. ಲೆಟ್ ಮಿ ಓಪನ್ ಕ್ವಿಕ್ಲಿ. ಫ್ರೇಮ್ಲೆಸ್ ಡೋರು ನೋಡ್ಬೋದು. ನೋಡಿ 100 ಲೀಟ್ರ್ ಫ್ರಂಕ್ ಇದೆ. ಅರ್ಧ ರಾಲ್ವಿನ್ ಇಡ್ಬೋದು ಇದರೊಳಗಡೆ. ಡೀಸೆಂಟ್ ಸ್ಪೇಸ್. ಚಾರ್ಜರ್ ಪ್ಲಸ್ ಸಮ್ ಅದರ್ ಲಗೇಜ್, ಇಲ್ಲ ಬೇರೆ ಏನಾದ್ರು ಸ್ಟೋರ್ ಕೂಡ ಮಾಡ್ಬೋದು. ಲೆಟ್ಸ್ ಗೋ ಟು ದ ಬ್ಯಾಕ್. CLA 250+ ಬ್ಯಾಜಿಂಗ್ ಬರುತ್ತೆ. ಪ್ಲಸ್ ನಿಮಗೆ ಗೊತ್ತಿರೋಂಗೆ ಇದನ್ನು ಹಿಂಗೆ ಮಾಡಿದ್ರೆ ಬೂಟ್ ಓಪನ್ ಆಗುತ್ತೆ. ಫುಲ್ಲಿ ಎಲೆಕ್ಟ್ರಿಕಲಿ ಆಪರೇಟೆಡ್ ಅಲ್ಲ, ಆದರೂ ಕೂಡ ಇಲ್ಲಿ 400 ಲೀಟರ್ ಬೂಟ್ ಸ್ಪೇಸ್ ಸಿಗುತ್ತೆ. ನೀವು ಬಟನ್ ಒತ್ತುತ್ತಿದ್ದಂಗೆ ಆಟೋಮೆಟಿಕ್ ಮೇಲ್ ಪಾಪ್ ಆಗುತ್ತೆ. ಲೋಡಿಂಗ್ ಲಿಪ್ಪೆಲ್ಲ ಹೈ ಇದೆ. ನಾಟ್ ದ ಬೆಸ್ಟ್ ಆಫ್ ದ ಬೆಸ್ಟ್ ಪ್ರಾಕ್ಟಿಕಲ್ ಕಾರ್ಸ್ ಟು ಸ್ಟೋರ್ ಅ ಲಾಟ್ ಆಫ್ ಲಗೇಜ್, ಬಟ್ ಡೀಸೆಂಟ್ ಬೂಟ್ ಸ್ಪೇಸ್ ಅಂತ ಹೇಳ್ಬೋದು. ಇಲ್ಲೂ ಕೂಡ ಅದೇ ಡಿಸೈನ್ ಇಲ್ಲಿ ನೋಡ್ತೀರಾ. ಇಲ್ಲೂ ಒಂದು ಸ್ಟಾರ್ ಇದೆ, ಈ ಕಡೆನೂ ಸ್ಟಾರ್ ಇದೆ, ಮುಂದೆ 2 ಹೆಡ್ ಲ್ಯಾಂಪಲ್ಲೂ ಸ್ಟಾರ್ ಇದೆ. ಆ ಡಿಸೈನ್ ಎಲ್ಲ ನೋಡಿದ್ದೀರಾ. ಇಲ್ಲೂ ಕೂಡ ಅದೇ AMG ಲೈನ್ ಡಿಸೈನ್ ನೀವಿಲ್ಲಿ ನೋಡ್ಬೋದು. ಈಗ ಒಳಗಡೆ ಇಂಟೀರಿಯರ್ಸ್ ನೋಡೋಣ ಬನ್ನಿ. ಫ್ರೇಮ್ಲೆಸ್ ಡೋರ್ಸ್ ಚೆನ್ನಾಗಿ ಅನಿಸುತ್ತೆ. ಒಳಗಡೆ ಕೂರಕ್ಕೆ ಆರಾಮಾಗೇ ಇದೆ. ಸೀಟಿಂಗ್ ಸ್ವಲ್ಪ ಸ್ಲೋ ಸೆಟ್ ಆಗಿದೆ ಇವಾಗ. ಬಿಟ್ಟರೆ ಇಂಟೀರಿಯರ್ಸು ತುಂಬಾ ಡಿಫ್ರೆಂಟ್ ಆಗಿದೆ. ಹತ್ತಿರ ಬನ್ನಿ, ಮಜವಾದ ವಿಷಯ ತೋರಿಸ್ತೀನಿ. ಇದೊಂದು 14 ಇಂಚ್ ಸ್ಕ್ರೀನು. ಕೀರ್ತಿ ಚಿಕ್ಕದಾದರೂ ಮೂರ್ತಿ ದೊಡ್ಡದು ಅಲ್ಲ, ಉಲ್ಟಾ ಹೇಳಿದೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಏನಕ್ಕೆ ಅಂದರೆ ಇದರಲ್ಲಿ ನಮಗೆ MBUX 4th ಜನರೇಷನ್ ಇದೆ. ಮೊದಲು EQS ಅಲ್ಲಿ ನೋಡಿದ್ವಿ, ಡೆವಲಪ್ ಆಗಿ ತುಂಬಾ ಚೆನ್ನಾಗಾಗಿದೆ ಯೂಸರ್ ಇಂಟರ್ಫೇಸು. ಅದಲ್ಲದೆ ಇದು ಮೊದಲ ಮರ್ಸಿಡೀಸ್ ಕಾರು ಟು ಗೆಟ್ MB OS, MB ಅವರ ಆಪ್ರೇಟಿಂಗ್ ಸಿಸ್ಟಮ್
ಪವರ್ಡ್ ಬೈ ಎನ್ವಿಡಿಯಾ ಚಿಪ್ಸ್. ಫಸ್ಟ್ ಟೈಮ್ ಕಾರಲ್ಲಿ ನೋಡ್ತಾ ಇರೋದು. 4 ಸೂಪರ್ ಕಂಪ್ಯೂಟರ್ಸ್ ಇದರಲ್ಲೇ ಯೋಟಾ ಬೈಟ್ಸ್ ಆಫ್ ಮೆಮೊರಿನ ಪ್ರೊಸೆಸ್ ಮಾಡುತ್ತಂತೆ. ಥೌಸಂಡ್ಸ್ ಆಫ್ ಆಪರೇಷನ್ಸ್ ಇನ್ ಮೈಕ್ರೋ ಸೆಕೆಂಡ್ಸ್ ಇಟ್ ಹ್ಯಾಪನ್ಸ್. ಸೊ ಇದೆಲ್ಲ ಫೀಚರ್ಸ್ ಏನಕ್ಕಿದೆ ಅಂದರೆ ನಿಮಗೆ ಯೂಸರ್ ಇಂಟರ್ಫೇಸ್ ತುಂಬಾ ಸಿಂಪಲ್ ಆ್ಯಂಡ್ ಈಸಿ ಮಾಡೋಕ್ಕೆ. ವಾಯ್ಸ್ ಕಮ್ಯಾಂಡ್ಸು ಕೂಡ ಇದೆ. ನಿಮಗೆ ಗೂಗಲ್ದು ಜೆಮಿನೈ ಹಾಗೂ ಚಾಟ್ GPT ಕೂಡ ಇದೆ. AI ಅಸಿಸ್ಟೆಡ್ ವಾಯ್ಸ್ ಕಮ್ಯಾಂಡ್ಸ್ ಇದೆ. ಸೊ ಇದು ನಿಮ್ಮ ಮೂಡ್ನ ಅರ್ಥ ಮಾಡಿಕೊಂಡು ಅದ್ರ ತಕ್ಕಂತೆ ರೆಸ್ಪಾಂಡ್ ಮಾಡುತ್ತಂತೆ. ನೀವು ಖುಷಿಯಾಗಿ ಕೇಳಿದ್ರೆ ಖುಷಿಯಾಗಿ ಹೇಳುತ್ತಂತೆ. ಫಾರ್ ಎಕ್ಸಾಂಪಲ್ ನಂದೇನಾದರೂ ಪ್ರಾಬ್ಲಮ್ ಇದ್ದು ನನಗಿದು ಮಾಡಬೇಕು ಅಂದರೆ ಅದಕ್ಕೆ ಸೊಲ್ಯೂಷನ್ ಕೂಡ ಕೊಡುತ್ತೆ. ಅದಷ್ಟು ಬಿಟ್ಟು ನನಗೆ ಇದರಲ್ಲಿ ಫೇವ್ರೇಟ್ ಪಾರ್ಟ್ ಅಂದರೆ ಇದೊಂದು ಎಲೆಕ್ಟ್ರಿಕ್ ಆಗಿರೋದ್ರಿಂದ ಚಾರ್ಜಿಂಗ್ ಈಸ್ ವೆರಿ 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 ಕ್ರಿಟಿಕಲ್. ರೇಂಜ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದೆ, ಬಟ್ ಸ್ಟಿಲ್ ನೀವು ಏನಾದರೂ ಲಾಂಗ್ ಟ್ರಿಪ್ಸ್ ಮಾಡಬೇಕಂದ್ರೆ ಚಾರ್ಜ್ ಮಾಡಬೇಕು. ಈಗ ನಮ್ಮ ಕ್ಯಾಲಿಕಟ್ಗೆ ಹೋಗೋಣ, ಫ್ಲೈ ವೀಲಿನ ಹೆಡ್ ಆಫೀಸಲ್ಲೇ ಇರೋದು. ಕೋರಿಕೋಡ್ ಹಾಕಿದೆ, ಆದರೆ ಇದಿಷ್ಟು ಮಾತ್ರ ಸ್ಟಾರ್ಟ್ ಮಾಡಲ್ಲ ನಾನು. ರೂಟ್ ಸೆಟ್ ಆದಮೇಲೆ ನಾನೇನು ಮಾಡ್ತೀನಿ ಅಂದರೆ ಈ ಬ್ಯಾಟ್ರಿ ಚಿತ್ರ ಕಾಣ್ತಿದೆಯಲ್ಲ, ಎಡಿಟ್ಗೆ ಹೋಗ್ಬಿಟ್ಟು ಇದನ್ನು ಕೊಡ್ತೀನಿ. ಇಲ್ಲಿ ತೋರಿಸುತ್ತೆ. ನಾನು ಕೊಚ್ಚಿ ರೀಚ್ ಆದ ತಕ್ಷಣ ನನಗೆ ಫುಲ್ 100% ಬ್ಯಾಟ್ರಿ ಖಾಲಿ ಆಗೋಗಿ ನಾನು ಆಮೇಲೆ ಅಲ್ಲಿ ಚಾರ್ಜ್ ಹಾಕೋಕ್ಕಿಂತ ಡೆಸ್ಟಿನೇಷನ್ ರೀಚ್ ಆಗಬೇಕಾದ್ರೆ ನನಗೆ 40% ಬ್ಯಾಟ್ರಿ ಉಳಿಬೇಕು ಅಂತ ಇದನ್ನು ಹಾಕಿದ್ರೆ ಇದು ರೀರೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ದಾರಿಲಿ ಯಾವ ಚಾರ್ಜಿಂಗ್ ಸ್ಟೇಷನಲ್ಲಿ ನಾನು ಮಧ್ಯೆ ಹಾಕ್ಕೊಂಡು ಹೋಗಬೇಕು ಅನ್ನೋದು ತೋರಿಸುತ್ತೆ. ಫಾರ್ ಎಕ್ಸಾಂಪಲ್ ನಾನು ನಂಜನಗೂಡು ಇಲ್ಲ ಮೈಸೂರಲ್ಲಿ ಏನಾದ್ರು ಫಾಸ್ಟ್ ಚಾರ್ಜ್ ಮಾಡೋಕ್ಕಾದ್ರೆ ಅದನ್ನು ಆ್ಯಡ್ ಮಾಡಿ ಇದರಲ್ಲಿ ತೋರಿಸುತ್ತೆ. ಮತ್ತು ಟೋಟಲ್ ಡಿಸ್ಟೆನ್ಸು, ಎಸ್ಟಿಮೇಟೆಡ್ ಟೈಮ್ ಆಫ್ ಅರೈವಲ್ ಇನ್ಕ್ಲೂಡಿಂಗ್ ಚಾರ್ಜಿಂಗ್ ಟೈಮ್ ಸೇರಿಸ್ಕೊಡುತ್ತೆ. ಇದು ನಿಮ್ಮ ಡ್ರೈವ್ ಪ್ಲ್ಯಾನ್ ಮಾಡೋದು ತುಂಬ ಹ್ಯಾಸಲ್ ಫ್ರೀ ಮಾಡುತ್ತೆ. ನೀವು ಇದರಲ್ಲಿ ಸೆಲೆಕ್ಟು ಮಾಡ್ಬೋದು. ನನಗೆ ಕಾಫಿ ಶಾಪಲ್ಲಿ ಚಾರ್ಜರ್ ಬೇಕು, ನನಗೆ ಬಾರಲ್ಲಿ ಚಾರ್ಜರ್ ಬೇಕು, ಆಫ್ಕೋರ್ಸ್ ಡೋಂಟ್ ಡ್ರಿಂಕ್ ಆ್ಯಂಡ್ ಡ್ರೈವ್, ಅಥವಾ ನನಗೊಂದು ಶಾಪಿಂಗ್ ಮಾಲ್ ಬಿಟ್ಟು ಬೇರೆ ಇನ್ನೆಲ್ಲರೂ ಚಾರ್ಜಿಂಗ್ ಬೇಕು, ಸಿನಿಮಾಲ್ ಬೇಕು, ಎಲ್ಲ ಇದಕ್ಕೆ ಹಾಕಿದ್ರೆ ಇಟ್ ವಿಲ್ ಕೀಪ್ ಯುವರ್ ಪ್ರಿಫರೆನ್ಸ್. ಇಟ್ ವಿಲ್ ಪ್ಲ್ಯಾನ್ ಯೋರ್ ರೂಟ್ ಅಕಾರ್ಡಿಂಗ್ ಟು ಯೋರ್ ಚಾರ್ಜಿಂಗ್ ರಿಕ್ವೈರ್ಮೆಂಟ್ಸ್. ಸೊ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಫೀಚರ್ಸ್. ಅದಷ್ಟೇ ಅಲ್ಲದೆ ಇದರಲ್ಲಿ ಲೈವ್ ಅಪ್ಡೇಟ್ ಸಿಗುತ್ತೆ. ಪ್ರತಿಯೊಂದು ಚಾರ್ಜರ್ದು ಆ ಚಾರ್ಜಿಂಗ್ ಸ್ಟೇಷನ್ ಲೈವ್ ಇದೆಯಾ, ಅದು ಯಾವ್ದಾದ್ರು ಯೂಸ್ ಆಗ್ತಿದೆಯಾ, ಎಷ್ಟೊತ್ತಿಗೆ ಫ್ರೀ ಆಗುತ್ತೆ, ಅದೆಲ್ಲ ನೋಡ್ಕೊಂಡು ಚಾರ್ಜಿಂಗ್ಗೆ ಪ್ಲ್ಯಾನ್ ಮಾಡುತ್ತೆ. ಆಮೇಲೆ ಮರ್ಸಿಡೀಸ್ ಅವ್ರದ್ದೇ ಒಂದು RFID ಕಾರ್ಡ್ ಕೊಡ್ತಾರೆ. ಅದಕ್ಕೆ ದುಡ್ಡು ತುಂಬಿಸಿದ್ರೆ ನೀವು ಅದರಿಂದ ಯಾವುದೇ ಕಂಪನಿ ಚಾರ್ಜರ್ ಇರಲಿ, ಎಲ್ಲಾದರೂ ಇರಲಿ, ಅದರಲ್ಲಿ ಏನಾದ್ರು RFID ಟ್ಯಾಪ್ ಮಾಡೋಕ್ಕಿದ್ರೆ ಪೇಮೆಂಟಿಗೆ ಅಷ್ಟು ಈಸಿಯಾಗಿ ಚಾರ್ಜ್ ಮಾಡ್ಬೋದು. ದಿಸ್ ಈಸ್ ದ ಹೈಲೈಟ್ ಆಫ್ ದಿಸ್ ಕಾರ್ ಅಂತ ನಾನು ಹೇಳ್ತೀನಿ. ಬಿಕಾಸ್ ಇಟ್ಸ್ ಎನ್ ಎಲೆಕ್ಟ್ರಿಕ್, ಇಟ್ ನೀಡ್ಸ್ ಅ ಲಾಟ್ ಆಫ್ ಪ್ಲ್ಯಾನಿಂಗ್. ಸೊ ಇದು 14-inch ಸ್ಕ್ರೀನು, ತುಂಬಾ ಕೇಪಬಲ್ ಆಗಿದೆ, ಮಲ್ಟಿ ಫೆಸೆಟೆಡ್, ಮಲ್ಟಿ ಟ್ಯಾಲೆಂಟೆಡ್. ಅದು ಬಿಟ್ಟು ಓವರ್ ಆಲ್ ಸ್ಕ್ರೀನ್ ನೀವು ಏನು ನೋಡ್ತಾ ಇದ್ದೀರಾ, ಇಲ್ಲಿ ಟರ್ಬೈನ್ ಇನ್ಸ್ಪೈರ್ಡ್ AC ವೆಂಟ್ಸ್ ಬರುತ್ತೆ. ಇಲ್ಲೊಂದು 10-inch ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೂಡ ಇದೆ. ಇಲ್ಲಿ ನೀವು ನೋಡ್ತಾ ಇರೋದು AMG ಸ್ಟೈಲ್ ಸ್ಟೇರಿಂಗ್ ವೀಲ್. ಅದಷ್ಟೇ ಅಲ್ಲದೆ ಎಲ್ಲ ಕಂಟ್ರೋಲ್ಸ್ ಬರುತ್ತೆ ಆ್ಯಂಡ್ ವೈರ್ಲೆಸ್ ಚಾರ್ಜರ್ ಇದೆ. ಇಲ್ಲಿ AC ವೆಂಟ್ಸ್ ಕೆಳಗಡೆ ಬರುತ್ತೆ. ಇಲ್ಲೊಂದು ಇಲ್ಯುಮಿನೇಟೆಡ್ ಏರಿಯಾ ಇದೆ. ಇಲ್ಲೊಂದು ಥರ್ಡ್ ಸ್ಕ್ರೀನ್ ಕೂಡ ಬರುತ್ತೆ, ಬೇರೆ ಕಂಟ್ರೀಸಲ್ಲಿ ಇದರಲ್ಲಿಲ್ಲ. ಬೆಸ್ಟ್ ಪಾರ್ಟ್ ಏನಂದರೆ ಇಲ್ಲೊಂದು ಕ್ಯಾಮ್ರಾ ಇದೆ. ಈ ಕ್ಯಾಮ್ರಾ ಸುಮ್ಮನೆ ಟೈಮ್ ಪಾಸ್ಗಲ್ಲ, ಫೋಟೋ ವೀಡಿಯೋ ತೆಕ್ಕೋಬೋದು ಗಾಡಿ ನಿಂತಿರ್ಬೇಕಾದ್ರೆ. ಮೋರ್ ಇಂಪಾರ್ಟೆಂಟ್ಲಿ ಈ ಸ್ಕ್ರೀನಲ್ಲಿ ನೀವು ಮೈಕ್ರೋಸಾಫ್ಟ್ ಟೀಮ್ಸ್ ಮೀಟಿಂಗು ಅಥವಾ ಝೂಮ್ ಕಾಲ್ಸ್ ಅದು ಕೂಡ ಮಾಡ್ಬೋದು, ವಿಚ್ ಈಸ್ ಯೂಸ್ಫುಲ್. ಅದಷ್ಟಲ್ದಲೆ ನಿಮ್ಗೆ ಇಲ್ಲಿ 2 ಕಪ್ ಹೋಲ್ಡರ್ಸ್ ಇದೆ. ಈ ಕಪ್ ಹೋಲ್ಡರ್ ಅವ್ರು ಹೇಳೋದು ಇದರಲ್ಲಿ ನಾವು ಕೋಕು ಏನಾದರೂ ಸೋಡಾ ಇಟ್ಟರೆ ಸ್ಪಿಲ್ ಆಗದೇ ಇರೋ ಥರ ಮಾಡಿದಾರಂತೆ. ಅದಷ್ಟೇ ಇಲ್ಲ, ಈ ಸ್ಕ್ರೀನು 90 ಡಿಗ್ರಿ ಇಲ್ಲ, 6 ಡಿಗ್ರಿ ಟಿಲ್ಟ್ ಆಗಿದೆ ಅಂತ. ಏನಕ್ಕೆ ಅಂದರೆ ಟಿಲ್ಟು ನಮಗೆ ಗ್ಲೇರ್, ಹೊರಗಡೆಯಿಂದ ಬಿಸಿಲು ಬಿದ್ದಾಗ ಇದಕ್ಕೆ ಗ್ಲೇರ್ ಬೀಳೋದೇ ಇಲ್ಲ, ಬಿಕಾಸ್ ಆ ಆ್ಯಂಗಲಲ್ಲಿದೆ. ಆಮೇಲೆ ರಾತ್ರಿ ಹೊತ್ತು ಇದರ ಲೈಟು ಈ ಗಾಜಿಗೆ ಬೀಳಲ್ಲ, ಬಿಕಾಸ್ ಡಿಸ್ಟ್ರ್ಯಾಕ್ಟ್ ಆಗುತ್ತೆ. ಸೊ ಅಷ್ಟೆಲ್ಲ ಪ್ಲ್ಯಾನಿಂಗ್ ಮಾಡಿ ಇದರ ಇಂಟೀರಿಯರ್ಸ್ ಮಾಡಿದ್ದಾರೆ. ಸೀಟ್ಸು ಕೂಡ AMG ಇನ್ಸ್ಪೈರ್ಡ್. ನಮ್ಗೆ ಇದರಲ್ಲಿ ವೈಟ್ ಆ್ಯಂಡ್ ಬ್ಲ್ಯಾಕ್ ಬರುತ್ತೆ, ಇಲ್ಲಾಂದರೆ ಬ್ಲ್ಯಾಕ್ ಆ್ಯಂಡ್ ರೆಡ್ ಯಾವುದೋ ಒಂದು ಕಲರ್ ಆಪ್ಷನ್ ಬರುತ್ತೆ. ಎಕ್ಸ್ಪೋ ಸ್ಟಿಚಿಂಗ್ ಇದೆ. ಫುಲ್ಲಿ ಮ್ಯಾನುಫ್ಯಾಕ್ಚರ್ಡ್ ಔಟ್ ಆಫ್ ಪೆಟ್ ಬಾಟಲ್ಸ್, ಪ್ಲಾಸ್ಟಿಕ್ ರೀಸೈಕಲ್ಡ್ ಬಾಟಲ್ಸ್ ಏನಿರುತ್ತೆ ಅದರಿಂದ ಮಾಡಿರೋದು. ಇದಕ್ಕೆ ಇಲ್ಲೊಂದು ಜುವೆಲ್ ಥರ ಕೊಟ್ಟಿದ್ದಾರೆ ಡಿಸೈನು. ಸೀಟ್ ನಿಮಗೆ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಆಗಿರೋದ್ರಿಂದ. ಮೆಮೊರಿ ಸೀಟ್ ಫಂಕ್ಷನ್ ಇದೆಯಾ, ಇಲ್ಲ ಇದರಲ್ಲಿ. ಅದಾದಮೇಲೆ ಇದರಲ್ಲಿ ಮಸಾಜ್ ಆಪ್ಷನ್ ಕೂಡ ಬರುತ್ತೆ. ಇದು ವೆಂಟಿಲೇಟೆಡ್ ಸೀಟ್ಸು ಅಲ್ಲ, ಇದೆಲ್ಲ ಆಪ್ಷನಲ್ ಎಕ್ಸ್ಟ್ರಾಸ್. ಗೂಗಲ್ ಟೀಮ್ಸು ಮತ್ತು ಝೂಮ್ ಎಲ್ಲ ಹೇಳಿದ್ನಲ್ಲ. ಅದು ಬಿಟ್ಟರೆ ಓವರ್ ಆಲ್ ಇಂಟೀರಿಯರ್ ಫುಲ್ ಬ್ಲ್ಯಾಕ್ ಆಗಿದೆ, ಚೆನ್ನಾಗಿದೆ. ಆದರೆ ಈ ವೈಟ್ ಪಾರ್ಟಿಗೆ ಸ್ವಲ್ಪ ಧೂಳಾಗೋ ಚಾನ್ಸಸ್ ಜಾಸ್ತಿ. ನಿಮಗೆ ಹಿಂದೆ ವಿಂಡೋಸ್ ಕಂಟ್ರೋಲ್ ಮಾಡೋಕ್ಕೂ ಕೂಡ ಒಂದೇ ಸೆಟ್ ಆಫ್ ಸ್ವಿಚಸ್ ಕೊಟ್ಟಿದ್ದಾರೆ. ಇನ್ನೊಂದು ಬಟನ್ ಇದೆ, ಅಲ್ಲಿ ರೇರ್ ಅಂತ ಒತ್ತಿದ್ರೆ ರೇರ್ ವಿಂಡೋಸ್ ಆಪ್ರೇಟ್ ಆಗುತ್ತೆ. ಈಗ ಕ್ವಿಕ್ಕಾಗಿ ರೇರ್ ನೋಡೋಣ, ಆಮೇಲೆ ಓಡ್ಸೋಕೆ ಹೋಗೋಣ. ಎಷ್ಟು ಮಜಾ ಇದೆ ನೋಡ್ತೀನಿ. ಹಿಂದೆ ಕೂರಕ್ಕೆ ಸ್ವಲ್ಪ ಕಷ್ಟ, ಇದು ತಲೆಗೆ ಬಡಿಯುತ್ತೆ, ಬಗ್ಬಿಟ್ಟು ಕೂರಬೇಕು. ಒಳಗೆ ಕೂದ ತಕ್ಷಣ ಇದು ನನ್ನ ಸೀಟ್ ಹೈಟ್ ಅಡ್ಜಸ್ಟ್ ಆಗಿದೆ, 5'10". ಕಾಲು ಒಂಚೂರು ಚಾಚ್ಬೋದಷ್ಟೇ, ಅಲ್ಲಿ ಅಡಿಯಲ್ಲಿ ಸಿಗಾಕೊಳ್ಳುತ್ತೆ, ಬಿಕಾಸ್ ಐ ಲೈಕ್ ಟು ಸಿಟ್ ಲೋ. ಸೊ ಆ ಸೀಟ್ ಲೋ ಇದೆ. ನೀ ರೂಮ್ ಚೆನ್ನಾಗೇ ಇದೆ. ಹೆಡ್ ರೂಮ್ ಸ್ವಲ್ಪನೇ ಇದೆ, ಯಾಕೆಂದರೆ ಇದರಲ್ಲೊಂದು ಫಿಕ್ಸ್ಡ್ ಗ್ಲಾಸ್ ರೂಫ್ ಬರುತ್ತೆ, ಪೂರ್ತಿ ರೂಫ್ ಗ್ಲಾಸು. ಒಳ್ಳೆ ಟಿಂಟ್ ಕೂಡ ಮಾಡಿದ್ದಾರೆ. 50 ಡಿಗ್ರಿ ದುಬೈನ ಹೀಟಲ್ಲೂ ಕೂಡ ಹೀಟ್ ಒಳಗೆ ಬರಲ್ಲ ಅಂತಾರೆ. ಗಾಜು ಮುಟ್ಟಿದ್ರೆ ಸ್ವಲ್ಪ ಬೆಚ್ಚಗಿದೆ, ಆದರೆ ಇಲ್ಲಿ ಕೆಳಗಡೆ ನೋಡಿದ್ರೆ ಅಷ್ಟು ಹೀಟ್ ಅದರಿಂದ ಒಳಗಡೆ ಬರ್ತಾ ಇಲ್ಲ. ಸೊ
ಇದು ವಿಸಿಬಿಲಿಟಿ ಸ್ವಲ್ಪ ಜಾಸ್ತಿ ಮಾಡುತ್ತೆ, ನಿಮ್ಗೊಂದು ಸ್ವಲ್ಪ ಗ್ಲಾಸ್ ಹೌಸ್ ಎಫೆಕ್ಟ್ ಕೊಡುತ್ತೆ. ಆದರೆ ಈ ಸೀಟ್ ದೊಡ್ಡದಿರೋದ್ರಿಂದ ನಿಮಗೆ ಸ್ವಲ್ಪ ವಿಸಿಬಿಲಿಟಿ ಹಿಂಡರ್ ಆಗುತ್ತೆ. ಈ ವಿಂಡೋ ಕೂಡ ಚಿಕ್ಕದು. ಆಮೇಲೆ ಇದನ್ನೇನಾದ್ರು ಲೋವರ್ ಮಾಡಿದ್ರೆ ಇಷ್ಟೇ ಓಪನ್ ಆಗೋದು, ಇಷ್ಟು ಮಾತ್ರ ಓಪನ್ ಆಗೋದು. ಸೊ ನಿಮ್ಗೊಂದು ಸ್ವಲ್ಪ ಕ್ಲಸ್ಟ್ರೋಫೋಬಿಕ್ ಏನಾದರೂ ಫೀಲ್ ಇದ್ದರೆ ಈ ಕಾರಲ್ಲಿ ಹಿಂದೆ ಕೂರೋದು ಸ್ವಲ್ಪ ಕಷ್ಟ ಆಗುತ್ತೆ. ಇದು ನಾವು ಆಲ್ಮೋಸ್ಟ್ ಎಲ್ಲ ಲಕ್ಸುರಿ ಕಾರ್ಸಲ್ಲೂ ನೋಡಿದ್ದೀವಿ, ಅನ್ಲೆಸ್ ಇಟ್ಸ್ ಲೈಕ್ ದ ಮಾರ್ಕಿ ಲಕ್ಸುರಿ ಕಾರ್. ಸಣ್ಣ ಪುಟ್ಟ ಕಾರ್ಸಲ್ಲಿ ಹಿಂದೆ ಸೀಟಿಗೆ ಅಷ್ಟು ಕೊಡಲ್ಲ. ಇಲ್ಲಿ AC ವೆಂಟ್ಸ್ ಕೊಟ್ಟಿದ್ದಾರೆ, C ಟೈಪ್ 2 ಚಾರ್ಜಿಂಗ್ ಪೋರ್ಟ್ ಇದೆ. ಇಡೀ ಕಾರಲ್ಲಿ 6 ಇದೆ, ಮುಂದೆ 4, ಹಿಂದೆ 2. ಸೊ ಇಲ್ಲೊಂದು ಸ್ವಲ್ಪ ಕಬಿ ಸ್ಪೇಸ್ ಕೂಡ ಇದೆ. ಇಲ್ಲೊಂದು ಫೋನ್ ಹೋಲ್ಡರ್ ಇದೆ, 2 ಕಪ್ ಹೋಲ್ಡರ್ ಇದೆ, ಐಸೋಫಿಕ್ ಸೀಟ್ ಮೌಂಟ್ಸ್ ಇದೆ, 3 ಜನಕ್ಕೂ 3 ಪಾಯಿಂಟೆಡ್ ಸೀಟ್ ಬೆಲ್ಟ್ ಹಾಗೂ ಹೆಡ್ ರೆಸ್ಟ್ ಅಡ್ಜಸ್ಟಬಲ್ ಕೂಡ ಇದೆ. ಇಲ್ಲೊಂದು ರೀಡಿಂಗ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ. ಇಲ್ಲೇನೂ ಇಲ್ಲ. ಇಲ್ಲೊಂದು ಆ್ಯಕ್ಚುಲಿ ಹ್ಯಾಂಡಲ್ ಇದ್ದಿದ್ರೆ ಚೆನ್ನಾಗಿರೋದು. ಇಳಿದು ತೋರಿಸ್ತೀನಿ ನೋಡಿ, ಕಷ್ಟ ಆಗುತ್ತೆ ಅಂತ ಇಳಿಯೋಕ್ಕೆ. ಡೋರ್ ಫುಲ್ ಓಪನ್ ಮಾಡಿದ್ದೀನಿ. ನಾನು ಹಿಂಗೆ ಕಾಲು ತೆಗೆದು ಈ ಸೀಟ್ನ ಹಿಡ್ಕೋಬೇಕು, ಇಲ್ಲೇನು ಹಿಡ್ಕೊಳಕ್ಕಿಲ್ಲ, ಈ ಥರ ಇಳಿಬೇಕು. ಸೊ ಇಟ್ಸ್ ಅ ಲಿಟಲ್ ಡಿಫಿಕಲ್ಟ್. ಹಿಂದೆ ಸೀಟ್ ನಾಟ್ ದ ಬೆಸ್ಟ್, ಬಟ್ ಓಡ್ಸೋಕ್ಕೆ ಹೇಗಿದೆ ಲೆಟ್ಸ್ ಕ್ವಿಕ್ಲಿ ಚೆಕ್. ಬನ್ನಿ ಈ ಗಾಡಿ ಓಡಿಸೋಣ. ಇನ್ಸ್ಟಂಟೇನಿಯಸ್ ಟಾರ್ಕ್ ಔಟ್ಪುಟ್ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ತಲೆ ಬಿಸಿನೇ ಇಲ್ಲ. ಆದರೆ ಮಜಾ ಏನು ಗೊತ್ತಾ, ಇದರಲ್ಲಿ 2 ಸ್ಪೀಡ್ ಟ್ರಾನ್ಸ್ಮಿಷನ್ ಬರುತ್ತೆ. ಅದು ಒಂದು ಎಲೆಕ್ಟ್ರಿಕ್ ಕಾರಲ್ಲಿ 2 ಗೇರ. ಮಜವಾಗಿದೆ, ಕೇಳಿಸ್ಕೊಳ್ಳಿ. ಒಂದು 11:1 ಗೇರ್ ರೇಷಿಯೋ. ಇದು ಮ್ಯಾಕ್ಸಿಮಮ್ ಪವರ್ ಔಟ್ಪುಟ್ಟಿಗೆ. ಸೊ ಅದು ಹೇಗಿದೆ ಅಂತ ತೋರಿಸ್ತೀನಿ ತಡೀರಿ. ಸ್ವಲ್ಪ ಸ್ಲೋ ಮಾಡಿದೆ, ಇವಾಗ ತುಳಿತೀನಿ ನೋಡಿ. ಎಸ್, ಇದು 11:1 ಗೇರ್ ರೇಷಿಯೋ ಅಲ್ಲಿ. ಇದು ಬಿಟ್ಟು 5:1 ಗೇರ್ ರೇಷಿಯೋ ಕೂಡ ಇದೆ. 5:1 ಗೇರ್ ರೇಷಿಯೋ ಮ್ಯಾಕ್ಸಿಮಮ್ ಎಫಿಷಿಯನ್ಸಿಗೆ. ನಾನು ಮೊದಲು ಹೇಳಿದ್ನಲ್ಲ, ಹತ್ತತ್ರ 800 ಕಿಲೋಮೀಟರ್ವರೆಗೂ ರೇಂಜ್ ಕೊಡುತ್ತೆ ಅಂತ ಹೇಳಿದ್ನಲ್ಲ. ಅದು ಹೆಂಗೆ? ಈ ಒಂದು ಇನೋವೇಟಿವ್ ಟೆಕ್ನಾಲಜಿ ಮಾತ್ರ ಅಲ್ಲ, ಇಂಥ ಹಲವಾರು ಟೆಕ್ನಾಲಜಿಗಳು 2 ಸ್ಪೀಡ್ ಟ್ರಾನ್ಸ್ಮಿಷನ್ ಥರನೇ ಎಲ್ಲ ಯೂಸ್ ಮಾಡಿ. ಒಂದು ಡ್ರ್ಯಾಗ್ ಕೋಎಫಿಷಿಯೆಂಟ್ ಆದಷ್ಟು ಕಮ್ಮಿ ಇದೆ. ಈ ಗಾಡಿ ಡಿಸೈನು ಆಲ್ಮೋಸ್ಟ್ ಈ ಡ್ರ್ಯಾಗ್ ಕೋಎಫಿಷಿಯೆಂಟ್ನ ಆದಷ್ಟು ಕಮ್ಮಿ ಇಡಕ್ಕೆ ಮಾಡಿರೋದು. 0.21 ಇರೋದಿದ್ರು ಡ್ರ್ಯಾಗ್ ಕೋಎಫಿಷಿಯೆಂಟು. ಸೊ ಏರೋಡೈನಮಿಕಲಿ ತುಂಬಾ ಎಫಿಷಿಯೆಂಟ್ ಆಗಿದೆ. ಆಮೇಲೆ ಲೋ ರೆಸಿಸ್ಟೆನ್ಸ್ ರೋಲಿಂಗ್ ಟೈರ್ಸ್ ಕೂಡ ಬರುತ್ತೆ. ಇವೆಲ್ಲ ವಿತ್ ಗುಡ್ ಏರೋ. ಅದೇ ನಾ ಹೇಳಿದ್ನಲ್ಲ, ಹಿಂದೆ ಕೂಡ ಡಿಫ್ಯೂಸರ್ಸ್ ಕೊಟ್ಟಿದ್ದಾರೆ. ಇದನ್ನೆಲ್ಲ ಒಟ್ಟು ಸೇರಿಸಿದ್ರೆ ಮ್ಯಾಕ್ಸಿಮಮ್ ಎಫಿಷಿಯನ್ಸಿ. ಆದರೆ ಬ್ಯಾಟ್ರಿ ಪ್ಯಾಕು ಕೂಡ ಸ್ಟ್ರಾಂಗ್ ಇರಬೇಕಲ್ಲ. ಇದರಲ್ಲೊಂದು 85.5 kWh ಬ್ಯಾಟ್ರಿ ಪ್ಯಾಕ್ ಬರುತ್ತೆ. ಸಖತ್ ದೊಡ್ಡದು ಆ್ಯಕ್ಚುಲಿ ನೀವು ನೋಡೋಕ್ಕೆ ಹೋದರೆ. ಆಮೇಲೆ ಇದರಲ್ಲಿ ನಿಮಗೆ 200 kW ಔಟ್ಪುಟ್ ಕೊಡುವಂಥ ಮೋಟರ್ ಕೂಡ ಇದೆ. ರೇರ್ ವೀಲ್ಸ್ನ ಡ್ರೈವ್ ಮಾಡುತ್ತೆ. ಸ್ವಲ್ಪ ಮಜಾ ಕೂಡ ಮಾಡ್ಬೋದು. ಸೊ ನಿಮಗೆ ಸ್ಲೈಡ್ ಗೀಡ್ ಎಲ್ಲ ಆಗುತ್ತೆ ಈಸಿಯಾಗಿ. ಸೊ ದಿಸ್ ಇಸ್ ಅ ಫನ್ ಕಾರ್ ಟು ಡ್ರೈವ್. ಅಟ್ ದ ಸೇಮ್ ಟೈಮ್ ಇಟ್ಸ್ ವೆರಿ ಎಫಿಷಿಯೆಂಟ್. ಸೊ ಇದು ಟೆಕ್ನಿಕಲ್ ಸ್ಪೆಸಿಫಿಕೇಷನ್ಸು ಮೇಜರ್ ಆಗಿ ಗಾಡಿದು. ಲೆವೆಲ್ 2 ADAS ಬರುತ್ತೆ. ಅದನ್ನು ನೀವು ಅಪ್ಗ್ರೇಡ್ ಕೂಡ ಮಾಡ್ಕೋಬೋದು ಲೆವೆಲ್ 2+ಗೆ. ಸೊ ಇದೆಲ್ಲ ಸೇಫ್ಟಿ ವೈಸ್, ಎಫಿಷಿಯನ್ಸಿ ವೈಸ್, ಪರ್ಫಾರ್ಮೆನ್ಸ್ ವೈಸ್ ಚೆನ್ನಾಗಿದೆ. ಅದು ಬಿಟ್ಟು ಇಂಡಿಯನ್ ರೋಡ್ ಕಂಡೀಷನ್ಸಿಗೆ ADASು ಕೂಡ ಅಡ್ಜಸ್ಟ್ ಆಗ್ತಾ ಹೋಗುತ್ತಂತೆ. ಟ್ಯೂನ್ ಆಲ್ರೆಡಿ ಮಾಡಿದ್ದಾರೆ ಅವರು. ಅದು ಬಿಟ್ಟು ನಿಮಗೆ ಈವನ್ ದ ಸಸ್ಪೆನ್ಷನ್ ಸೆಟಪ್ನು ಆದಷ್ಟು ಇಂಡಿಯನ್ ಕಂಡೀಷನ್ಸಿಗೆ ಚೆನ್ನಾಗಿ ಮಾಡಿದ್ದಾರೆ. ಇದೊಂದು ಸ್ವಲ್ಪ ಗಿಂಡಿಲಿ ಹಾಕಿ ನೋಡೋಣ ಹೇಗೆ ಹೋಗುತ್ತೆ ಗಾಡಿ ಅಂತ. ಓಡ್ಸೋಕ್ಕೆ ತುಂಬಾ ಎಫರ್ಟ್ಲೆಸ್ ಆಗಿದೆ. ನಿಮಗೆ ಏನು ತಲೆಬಿಸಿ ಮಾಡ್ಕೊಳ್ಳೋಂಗಿಲ್ಲ, ಈಸಿಯಾಗಿ ಹೋಗುತ್ತೆ. ಸೈಡ್ ವೇಸ್ ಏನಾದರೂ ಸ್ವಲ್ಪ ಗುಂಡಿಗಳೆಲ್ಲ ಇದ್ದರೆ ಒಂಚೂರು ಸೈಡ್ ಮೂವ್ಮೆಂಟ್ ಆಗುತ್ತೆ. ಬಟ್ ಅದು ಬಿಟ್ಟರೆ ನಿಮಗೆ ಸಖತ್ ಸ್ಮೂತಾಗಿದೆ ಗಾಡಿ. ನಮ್ಮ ವೇವಿ ರೋಡ್ಸ್, ಈ ರೋಡಲ್ಲಿ ನಾವು ಹಲವಾರು ಗಾಡಿಗಳು ಟೆಸ್ಟ್ ಮಾಡಿದ್ದೀವಿ. ಬೆಂಗಳೂರು ನಂದಿ ಹಿಲ್ಸ್ ಹತ್ರ ಇದ್ದೀವಿ. ಮೀಡಿಯಾ ಡ್ರೈವು ಕೂಡ ಇಲ್ಲೇ ನಡೀತಾ ಇದೆ, ಮರ್ಸಿಡೀಸ್ ಅವ್ರದ್ದು. ಸೊ ಇಲ್ಲಿ ಬೇರೆ ಗಾಡಿಗಳು ಓಡಿಸಿದಾಗಲೇ ಸ್ವಲ್ಪ ವೇವಿ ಬೌನ್ಸಿ ಫೀಲ್ ಆಗುತ್ತೆ. ಬಟ್ ಈ ಗಾಡೀಲಿ ತುಂಬ ಸ್ಟೇಬಲ್ ಆಗಿದೆ, ಏನೂ ತಲೆಬಿಸಿ ಇಲ್ಲ. ಬ್ರೇಕಿಂಗ್ ವಿಷಯದಲ್ಲೆಲ್ಲ ನಾವು ತಲೆ ಕೆಡಿಸ್ಕೋಬೇಕಾಗೇ ಇಲ್ಲ. ಇಲ್ಲಿ ನೋಡಿ, ಬ್ರೇಕಿಂಗ್ ಅಂತೂ ಇಟ್ ಸ್ಟಾಪ್ಸ್ ಆನ್ ದ ಡೈಮ್. ಆಮೇಲೆ ಈ ಆರ್ಕಿಟೆಕ್ಚರ್ ಏನಿದೆಯಲ್ಲ, MMA ಆರ್ಕಿಟೆಕ್ಚರ್ ಮೇಲೆ ಬೇಸ್ ಆಗಿದೆಯಲ್ಲ, ಇದು 2025 ಯೂರೋ NCAPಲ್ಲಿ ಕ್ರ್ಯಾಶ್ ಟೆಸ್ಟ್ ಆಗಿರೋ ಎಲ್ಲ ಗಾಡಿಗಳು, ಮರ್ಸಿಡೀಸ್ ಮಾತ್ರ ಅಲ್ಲ, ಎಲೆಕ್ಟ್ರಿಕ್ ವೆಹಿಕಲ್ಸ್ ಮಾತ್ರ ಅಲ್ಲ, ಎಲ್ಲ ಗಾಡಿಗಳಲ್ಲೂ ಹೈಯೆಸ್ಟ್ ಪಾಯಿಂಟ್ ಸ್ಕೋರ್ ಮಾಡಿದೆ. ಸೊ 2025 ಸೇಫೆಸ್ಟ್ ಕಾರ್ ಅಂತ ಕೂಡ ಹೇಳ್ಬೋದು. ಸೊ ಈ ಗಾಡಿ ಇಟ್ಸ್ ಎ ಗ್ರೇಟ್ ಪ್ಯಾಕೇಜ್ ಆಫ್ ಪ್ರಾಕ್ಟಿಕ್ಯಾಲಿಟಿ. ಮುಂದೆ ಹಿಂದೆ ಸೀಟಲ್ಲಿ ಚೂರು ಕಮ್ಮಿ, ಡೀಸೆಂಟ್ ಬೂಟ್ ಸ್ಪೇಸ್, ಫ್ರಂಟ್ ಸ್ಪೇಸ್, ಅದಷ್ಟೇ ಅಲ್ಲದೆ ಗ್ರೇಟ್ ಎಫಿಷಿಯನ್ಸಿ. ಇದನ್ನು ರಿಯಲ್ ವರ್ಲ್ಡಲ್ಲಿ ಟೆಸ್ಟ್ ಮಾಡಿ ನೋಡಬೇಕು. ಬಟ್ ಜನರಲಿ ಈಗ 792 ಏನೋ ಕ್ಲೇಮ್ ಮಾಡ್ತಾ ಇದ್ದಾರೆ ಇವರು. ಅದನ್ನು ರಿಯಲಿಸ್ಟಿಕ್ಕಾಗಿ ನೋಡೋಕ್ಕೆ ಹೋದರೆ ನಾವು ಒಂದು 70-80% ಬರುತ್ತೆ ಎಲ್ಲ ಗಾಡಿಗಳಲ್ಲಿ. ಆ್ಯಂಡ್ ಮರ್ಸಿಡೀಸ್ ಬೀಂಗ್ ಮರ್ಸಿಡೀಸ್ ಇದನ್ನು ಆ್ಯಕ್ಯುರೇಟಾಗೆ ಕೊಟ್ಟಿರ್ತಾರೆ. ಸೊ ಏನಿಲ್ಲ ಅಂದರೂ ಒಂದು 600-650 ಕಿಲೋಮೀಟರ್ಗಂತೂ ಮೋಸ ಇಲ್ಲವೇ ಇಲ್ಲ ಅಂತ ಹೇಳ್ತೀನಿ. ಆರಾಮಾಗಿ ಸಿಗುತ್ತೆ ನಿಮಗೆ.
ಎಫಿಷಿಯನ್ಸಿ ಕೂಡ ಚೆನ್ನಾಗಿದೆ. ಅದು ಬಿಟ್ಟು ಓಡ್ಸೋಕ್ಕೂ ಮಜಾ ಇದೆ. ಇಟ್ ಈಸ್ ಕ್ವೈಟ್ ಫನ್ ಟು ಡ್ರೈವ್ ಆ್ಯಂಡ್ ಸ್ಟೇರಿಂಗು ಕೂಡ ಚೆನ್ನಾಗಿ ವೇ ಅಪ್ ಆಗುತ್ತೆ. ಸ್ಲೋ ಸ್ಪೀಡ್ಸಲ್ಲಿ ಸಖತ್ ಲೈಟ್ ಇದೆ, ಪಾರ್ಕ್ ಅಸಿಸ್ಟ್ ಇದೆ, ನಿಮಗೆ ADAS ಲೆವೆಲ್ 2 ಇರೋದ್ರಿಂದ ಎಲ್ಲ ಕೆಲಸ ಈಸಿ ಮಾಡುತ್ತೆ. ಸೊ ಪ್ರಾಕ್ಟಿಕ್ಯಾಲಿಟಿ, ಸೇಫ್ಟಿ, ಎವ್ರಿ ಡೇ ಯೂಸಬಿಲಿಟಿ ಆ್ಯಂಡ್ ಫನ್ ಟು ಡ್ರೈವ್ ಎಲಿಮೆಂಟ್, ಮೋಸ್ಟ್ ಇಂಪಾರ್ಟೆಂಟ್ಲಿ ಎಫಿಷಿಯನ್ಸಿ, ಇದಿಷ್ಟು ಬಾಕ್ಸ್ಗಳು ಟಿಕ್ ಆಗುತ್ತೆ. ಸೊ ನಾನು ಬೇರೆ ಗಾಡಿಗಳೆಲ್ಲ ಓಡಿಸಿರೋ ಪ್ರಕಾರ ಇದು ಒನ್ ಆಫ್ ದ ಬೆಸ್ಟ್ EVs ಇನ್ ರೀಸೆಂಟ್ ಟೈಮ್ಸ್ ನಾನು ಓಡಿಸಿರೋದು, ಎಸ್ಪೆಷಲಿ ಇನ್ ದ್ಯಾಟ್ ಲಕ್ಸುರಿ ಸೆಗ್ಮೆಂಟ್ ಬ್ರ್ಯಾಕೆಟ್. ಸೊ ಲಕ್ಸುರಿ ಸೆಗ್ಮೆಂಟ್ ಅಂತಿದ್ದಂಗೆ ಇದರದ್ದು ಪ್ರೈಸು ಕೂಡ ಹಾಗೆ ಇರುತ್ತೆ. ಬಟ್ ನಾ ಹೇಳಿದ್ನಲ್ಲ ಶುರುವಲ್ಲಿ, ಇನ್ನೊಂದು ಜರ್ಮನ್ ಆಟೋ ಮೇಕರ್ದು SUV, ಅದು ಲಾಂಗ್ ವೀಲ್ ಬೇಸ್ ತುಂಬಾ ಚೆನ್ನಾಗಿ ಓಡ್ತಾ ಇದೆ ಇವಾಗ. ಸೊ ಆಗ ನೀವು ಅರ್ಥ ಮಾಡ್ಕೋಬೇಕು ಮಾರ್ಕೆಟಲ್ಲಿ ಈ ಸೆಗ್ಮೆಂಟಿಗೆ ತುಂಬಾ ಡಿಮ್ಯಾಂಡ್ ಇದೆ. ಆ್ಯಂಡ್ ದಿಸ್ ಕಾರ್ ಹ್ಯಾಸ್ ಇಟ್ ಹ್ಯಾಸ್ ಟಿಕ್ಡ್ ಆಲ್ ದ ರೈಟ್ ಬಾಕ್ಸಸ್ ಟು ಮೇಕ್ ಇಟ್ ಇಂಟು ಅ ವೆರಿ ವೆರಿ ಸಕ್ಸಸ್ಫುಲ್ ಪ್ರಾಡಕ್ಟ್. ಸೊ ಇದನ್ನು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ನನ್ನ ಪ್ರಕಾರ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಕಾರ್ಸ್ ಐವ್ ಡ್ರಿವನ್ ಇನ್ 2026 ಟಿಲ್ ನೌ. ನಿಮಗೇನು ಅನಿಸುತ್ತೆ? ಶುಡ್ ಲಕ್ಸುರಿ EVs ಬಿ ಪ್ರೈಸ್ಡ್ ವೆರಿ ಅಗ್ರೆಸಿವ್ಲಿ ಟು ಕ್ಯಾಪ್ಚರ್ ಅ ವೈಡರ್ ಸೆಕ್ಷನ್ ಆಫ್ ದ ಮಾರ್ಕೆಟ್? ಬಿಕಾಸ್ ಇಂಡಿಯಾಲಿ ಈಗ ಆಲ್ರೆಡಿ ತುಂಬ ಲಕ್ಸುರಿ ವೆಹಿಕಲ್ಸ್ಗಿಂತ ಬಿಟ್ಟು ಎಲೆಕ್ಟ್ರಿಕ್ ವೆಹಿಕಲ್ಸ್ ಬಂದಿದೆ, ಎಸ್ಪೆಷಲಿ ಇಂಡಿಯನ್ ಆಟೋ ಮೇಕರ್ಸ್ದು. ನಿಮ್ಮ ಅಭಿಪ್ರಾಯ ಏನು ಕೆಳಗಡೆ ಕಾಮೆಂಟ್ಸಲ್ಲಿ ತಿಳಿಸಿ. ಮತ್ತೊಂದು ವೀಡಿಯೋಲಿ ಸಿಗೋಣ. ಶ್ರೀಗಂಧ್ ಸೈನಿಂಗ್ ಆಫ್. ಬಾಯ್ ಬಾಯ್.